ನಮಸ್ಕಾರ. ನನ್ನ ಹೆಸರು ಜಯರಾಮ್ ಅಂತೇಳಿ. ನಾನು ಗೌಡಗೆರೆ ಸಿರಾ ತಾಲೂಕು ಗೌಡಗೆರೆ ಗ್ರಾಮದ ಆ, ರೈತನಾದ ಜಿ.ಪಿ. ಜಯರಾಮಯ್ಯ ಸಣ್ಣ ಪುಟ್ಟಣ್ಣ ಆದ ನಾನು ನಮ್ಮ ಎಲ್ಲ ರೈತರುಗಳಿಗೆ ತಿಳಿಸ್ಪಡಿಸುವುದೇನೆಂದರೆ, ನಾನು ಈ ಸುಮಾರು ಒಂದು 12 ವರ್ಷ ಆಯಿತು ನಾನು ಅಡಿಕೆ ಗಿಡ ನಾಟಿ ಮಾಡಿ. ನಾನು ಅಡಿಕೆ ಗಿಡ ನಾಟಿ ಮಾಡಿದ ಮೇಲೆ ಸುಮಾರು 5 ಬೋರು ನನ್ನ ಹೊಲದಲ್ಲಿ ಓಡ್ತಾ ಇದ್ವು. 5 ಬೋರಲ್ಲಿ ಸೇರಿ 2.5 ಇಂಚ್ ನೀರು ಬರೋದು ಇಷ್ಟು ವರ್ಷ. 2.5 ಇಂಚ್ ನೀರು ಬರೋದು ಈ ವರ್ಷದಿಂದ ನನಗೆ ಒಂದು 4 ಬೋರಿಂದ ಸುಮಾರು 1.25 ಇಂಚ್ ನೀರು ಬರ್ತಾ ಇದೆ. 1.25 ಇಂಚ್ ನೀರಲ್ಲಿ ನಮ್ಮ ಕೃಷಿ ಅಧಿಕಾರಿಗಳಾದ ನಮ್ಮ ಹಿಂಗಿದೇ ಸಮಸ್ಯೆ ಅಂತ ನಾವು ಕೃಷಿ ಅಧಿಕಾರಿಗಳಾದ ಸತ್ಯನಾರಾಯಣ ಸಾಹೇಬ್ರನ್ನ ನಾವು ಭೇಟಿ ಮಾಡಿದಾಗ, ಅವರು ಇದಕ್ಕೆಲ್ಲ ಪರಿಹಾರನ ನಮಗೆ ಕೃಷಿ ಹೊಂಡನೇ ನಿಮಗೆ ಪರಿಹಾರ ಅಂತೇಳಿ ನಮ್ಮ ಹೊಲಕ್ಕೆ ಬಂದು ನಮಗೆಲ್ಲ ವಿಸಿಟ್ ಮಾಡಿ ಅದ್ರ ಬಗ್ಗೆ ನಮಗೆ ಮಾಹಿತಿ ಕೊಟ್ಟು ನಮ್ಗೆ ಕೃಷಿ ಹೊಂಡ ಮಾಡಲಿಕ್ಕೆ ಅವರೆಲ್ಲ ಸ್ಪಾಟ್ ನೋಡಿ ನಮಗೆ ಕೃಷಿ ಹೊಂಡ ಮಾಡಲಿಕ್ಕೆ ಇಷ್ಟಿಷ್ಟು ಸರ್ಕಾರದಲ್ಲಿ ನಿಮಗೆ ಸೌಲಭ್ಯ ಇದೆ. 80% ಟಾರ್ಪಲ್ಗಿದೆ, 40% ತಂತಿ ಬೆಲೆಗಿದೆ, ಇಂಜಿನಿಗೆ 80% ಇದೆ. ಇದನ್ನೆಲ್ಲ ಸದ್ಬಳಕೆ ಮಾಡಿಕೊಡಿ ಅಂತೇಳಿ ನಮಗೆ ಮಾಹಿತಿ ಕೊಟ್ಟಾಗ, ನಾವು ಅವ್ರು ಬಂದು ನಮಗೆಲ್ಲ ಸ್ಪಾಟ್ ನೋಡಿ ನಮ್ಗೆ ಇಷ್ಟು ಸ್ಟಡಿ ಮಾಡಿ ಅಂತೇಳಿ 21 ಮೀಟರ್ದ ನಮಗೆ ಸರ್ಕಾರದಿಂದ ನಮಗೆ ಶಾಂಕ್ಷನ್ ಮಾಡಿಸಿ. ಇವರು ನಮ್ಮ ಜಯರಾಮಯ್ಯ ಅಂತ ನಮ್ಮ ರೈತರು. ಇವರು ನಮ್ಮ ಇಲಾಖೆಗೆ ಬಂದು, ಸರ್ ನಮಗೆ ಬೋರ್ವೆಲ್ಗಳಲ್ಲಿ ನೀರು ತುಂಬ ಕಡಿಮೆ ಇದೆ, ನೀವು ಏನಾದರೂ ಒಂದು ಅನುಕೂಲ ಮಾಡಿಕೊಡಿ ಅಂತ ನಮ್ಗೆ ಕೇಳಿರು. ಅವಾಗ ನಾನು ಹೇಳಿದೆ, ಹಿಂಗೆ ಕೃಷಿ ಭಾಗ್ಯ ಅಂತ ಒಂದು ಯೋಜನೆ ಇದೆ, ಆ ಯೋಜನೆಯಲ್ಲಿ ನೀವು ಕೃಷಿ ಹೊಂಡ ಮಾಡ್ಕೊಳ್ರಿ. ಅವೆಲ್ಲ ನೀವು ಬೋರ್ ನೀರೆಲ್ಲ ಬಿಟ್ಕೊಂಡು, ಮಳೆಗಾಲದಲ್ಲಿ ಮಳೆ ನೀರನ್ನೆಲ್ಲ ಬಿಟ್ಕೊಂಡು ನೀವು ಸಂಗ್ರಹಣೆ ಮಾಡ್ಕೊಂಡು ನಿಮ್ಮ ಜಮೀನಲ್ಲಿರೋ ಏನೇ ಬೆಳೆಗಳಿದೆ ಎಲ್ಲ ಬೆಳ್ಕೋಬೋದು. ನೀರಿನ ಒತ್ತಡ ನಿಮ್ಗೆ ಅಷ್ಟೊಂದು ಇರಲ್ಲ ಅಂತ ಹೇಳಿದೆ. ಅವಾಗ ಅವ್ರು ಕೂಡಲೇ ಎಲ್ಲ ಪಾಣಿ ಏನೇ ನಾವು ಹೇಳಿದ್ವಿ ಎಲ್ಲ ದಾಖಲಾತಿಗಳನ್ನ ತಂದುಕೊಟ್ಟು ಎಲ್ಲ ಜಮೀನ್ ಹತ್ರ ಎಲ್ಲ ಕರ್ಕೊಂಬಂದು ನಮ್ಗೆಲ್ಲ ತೋರಿಸಿರು. ನಾವು ಅವ್ರಿಗೆ ಈ ಜಾಗ ನೋಡಿ ಮತ್ತೆ ನೀರು ಎಷ್ಟು ಹರಿದು ಬರುತ್ತೆ ನೋಡ್ಬಿಟ್ಟು ನಾವು ಇವ್ರಿಗೆ 21 ಮೀಟರ್ ಉದ್ದ 21 ಮೀಟರ್ ಅಗಲ ಕೃಷಿ ಹೊಂಡ ಮಾಡ್ಕೊಳ್ಳಿ ಅಂತ ನಾವು ಹೇಳಿವಿ. ಈಗ ಅವರು ಅದೇ ರೀತಿ 21 ಮೀಟರ್ ಉದ್ದ 21 ಮೀಟರ್ ಅಗಲ ಮತ್ತೆ 3 ಮೀಟರ್ ಆಳದ್ದು ಒಂದು ಕೃಷಿ ಹೊಂಡ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಅವರು ಟಾರ್ಪಲ್ಲು ಮತ್ತೆ ಡೀಸೆಲ್ ಇಂಜಿನ್ ಮತ್ತೆ ಸುತ್ತ ಈ ತಂತಿ ಬೇಲಿ ಮಾಡ್ಕೊಂಡಿದ್ದಾರೆ. ಕೃಷಿ ಭಾಗ್ಯ ಯೋಜನೆಯಲ್ಲಿ ಈ ತಂತಿ ಬೇಲಿ ಅನ್ನೋದು ಒಂದು ಮುಖ್ಯ ಘಟಕ ಆಗಿದೆ. ಇದನ್ನ ಎಲ್ಲಾ ರೈತರು ಸಮೇತ ಕಂಪಲ್ಸರಿ ನೀವು ಮಾಡ್ಬೇಕು. ಯಾಕಂದ್ರೆ ಈಗ ಕೃಷಿ ಹೊಂಡದಲ್ಲಿ ನೀರು ತುಂಬಿದ್ದಾಗ ಯಾವ್ದಾದ್ರು ಜಾನುವಾರುಗಳು ಬರ್ತಾರೆ, ಇಲ್ಲ ಯಾರಾದ್ರೂ ಹುಡುಗರು ಮಕ್ಳುಗಳು ಬಂದು ಆಟ ಆಡಕ್ ಹೋಗ್ತಾರೆ, ಅವಾಗ ಕಾಲ್ ಜಾರಿ ಬಿದ್ರು ಅಂದ್ರೆ ಅವ್ರು ಹತ್ತು ಬರೋದಕ್ಕಾಗಲ್ಲ. ಸೊ ಈ ಪ್ರಾಣ ಹಾನಿ ತಪ್ಪಿಸೋದಕ್ಕೋಸ್ಕರ ತಂತಿ ಬೇಲಿ ಕಂಪಲ್ಸರಿ ಮಾಡಿದೀವಿ ನಾವು. ಹಂಗಾಗಿ ಎಲ್ಲಾ ರೈತರು ಏನು ಕೃಷಿ ಭಾಗ್ಯ ಯೋಜನೆಯಲ್ಲಿ ನೀವು ಕೃಷಿ ಹೊಂಡ ಮಾಡ್ಕೊಳ್ತೀರಾ, ತಂತಿ ಬೇಲಿನ ಅಳವಡಿಸ್ಕೋಬೇಕು. ಜನವರಿ ಎಂಡಲ್ಲಿ ನನಗೆ ಎಲ್ಲ ಗಿಡಗಳು ಒಣಗೋಯ್ದು, ಪೂರ್ತಿ ಹೋದ್ವು ಅನ್ಕೊಂಡಿ. ಆ ಸಂದರ್ಭದಲ್ಲಿ ಇಮಿಡಿಯೇಟ್ ನಾವು ಕೃಷಿ ಹೊಂಡ ಮಾಡ್ಕೊಂಡಾಗ ನನ್ಗೆ 1.25 ಇಂಚು 4 ಬೋರಿಂದ ಔಟ್ಪುಟ್ ಬರುತ್ತೆ. 1.25 ಇಂಚಲ್ಲಿ ಸುಮಾರು 1,500 ಗಿಡ ನಾನು ಇವತ್ತು ಮೇಂಟೈನ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ. ನಾನು ಸತ್ಯನಾರಾಯಣ, ಕೃಷಿ ಅಧಿಕಾರಿ, ರೈತ ಸಂಪರ್ಕ ಕೇಂದ್ರ ತಾವರೆಕೆರೆ ಮತ್ತೆ ಗೌಡಗೆರೆ ಹೋಬಳಿ. ನಮ್ಮ ಕರ್ನಾಟಕ ಸರ್ಕಾರ ರೈತರಿಗೋಸ್ಕರ ಸುಮಾರು ಯೋಜನೆಗಳನ್ನ ಜಾರಿಗೆ ತಂದಿದೆ. ಅದರಲ್ಲಿ ಮುಖ್ಯವಾಗಿರೋದಂದ್ರೆ ಈ ಕೃಷಿ ಭಾಗ್ಯ. ಯಾಕಪ್ಪ ಅಂದ್ರೆ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಹೆಚ್ಚಿನ 64% ಹೆಚ್ಚಿನ ರೈತರು ಈ ಮಳೆಯಾಶ್ರಿತ ಕೃಷಿಯನ್ನು ನಂಬ್ಕೊಂಡಿರ್ತಾರೆ. ಸೊ ಅವರಿಗೆ ಏನಪ್ಪಾ ಅಂದ್ರೆ ಈ ಮಳೆಗಾಲದಲ್ಲಿ ಮಳೆ ಬರುತ್ತೆ, ಕೆಲವು ಸಲ ಮಳೆ ಬರಲ್ಲ. ಅಂತ ಟೈಮಲ್ಲಿ ಇದು ಅನುಕೂಲ ಆಗ್ಲಿ ಅಂತ ಈ ಕೃಷಿ ಭಾಗ್ಯ ಯೋಜನೆ ತಂದಿದೆ. ಈ ಕೃಷಿ ಭಾಗ್ಯದಲ್ಲಿ ನಾವು ಈ ಕೃಷಿ ಹೊಂಡ ಮತ್ತೆ ಬದು ಮತ್ತೆ ಈ ತಂತಿ ಬೇಲಿ, ಈ ಟಾರ್ಪಲ್ಲು ಮತ್ತೆ ಈ ಡೀಸೆಲ್ ಇಂಜಿನ್ ಇವೆಲ್ಲವನ್ನು ಒಂದು ಪ್ಯಾಕೇಜ್ ಮಾದರಿಯಲ್ಲಿ ನಾವು ಅನುಷ್ಠಾನ ಮಾಡ್ತಾ ಇದ್ದೀವಿ. ಇದರಲ್ಲಿ ನಮ್ಮ ಸಾಮಾನ್ಯ ರೈತರಿಗೆ ಕೃಷಿ ಹೊಂಡ ಮತ್ತೆ ಬದು, ಈ ಟಾರ್ಪಲ್ಲು, ಡೀಸೆಲ್ ಇಂಜಿನ್ ಈ ಘಟಕಗಳಿಗೆ 80% ಸಹಾಯಧನ ನೀಡ್ತೀವಿ. ಮತ್ತೆ ಈ ತಂತಿ ಬೇಲಿಗೆ 40% ಸಹಾಯಧನ ನಾವು ನೀಡ್ತಾ ಇದೀವಿ. ಅದೇ ರೀತಿ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗೆ ಬದು, ಕೃಷಿ ಹೊಂಡ, ಈ ಟಾರ್ಪಲ್ಲು, ಡೀಸೆಲ್ ಇಂಜಿನ್ ಇವನ್ನೆಲ್ಲ 90% ರಿಯಾಯಿತಿ ದರದಲ್ಲಿ ನಾವು ನೀಡ್ತಾ ಇದೀವಿ ಸಹಾಯಧನ. ತಂತಿ ಬೇಲಿಗೆ 50% ಸಹಾಯಧನ ನೀಡ್ತಾ ಇದೀವಿ. ಇನ್ನು ಉಳಿದಂತೆ ಈ ತುಂತುರು ನೀರಾವರಿ ಘಟಕನ ಎಲ್ಲಾ ವರ್ಗದ ರೈತರಿಗೆ ನಾವು 90% ಸಹಾಯಧನ ನೀಡ್ತಾ ಇದೀವಿ. ಇದು ಕೃಷಿ ಭಾಗ್ಯದಲ್ಲಿ ಇದು ಹೆಂಗೆ ಉಪಯೋಗ ಆಗುತ್ತೆ ಅಂದ್ರೆ, ಈಗ ಮಳೆಗಾಲದಲ್ಲಿ ಫಸ್ಟ್ ಮಳೆ ಚೆನ್ನಾಗಿ ಬರುತ್ತೆ, ಆಮೇಲೆ ಬೆಳೆ ಚೆನ್ನಾಗಿದ್ದಾಗ ಮಳೆ ಬರಲ್ಲ. ಅಂತ ಟೈಮಲ್ಲಿ ಏನಾಗುತ್ತೆ, ಈ ಮಳೆ ನೀರನ್ನ ನಾವು ಸಂಗ್ರಹಿಸ್ಕೊಂಡಿದ್ದಲ್ಲಿ ಮಳೆ ಚೆನ್ನಾಗಿ ಬಂದಾಗ ಈ ಬೆಳೆ ಸಂದಿಗ್ಧ ಅವಧಿಯಲ್ಲಿ ಇಲ್ವಾ ಮಳೆ ಬರ್ದಲೇ ಇದ್ದ ಟೈಮಲ್ಲಿ ಈ ನೀರನ್ನ ನಾವು ಕೃಷಿ ಬೆಳೆಗೆ ನಾವು ಹಾಯಿಸ್ಕೊಂಡಾಗ ಇಳುವರಿಯಲ್ಲಿ ಯಾವುದೇ ರೀತಿ ಕುಂಠಿತವಾಗುವುದಿಲ್ಲ. ಅದೇ ರೀತಿ ಬೇಸಿಗೆ ಹಂಗಾಮಿನಲ್ಲಿ ಈ ಬೋರ್ವೆಲ್ಗಳಲ್ಲಿ ನೀರಿನ ಇಳುವರಿ ತುಂಬಾ ಕಡಿಮೆ ಆಗುತ್ತೆ. ಅಂತ ಟೈಮಲ್ಲಿ ಎಲ್ಲಾ ಬೋರ್ವೆಲ್ ನೀರನ್ನು ಈ ಕೃಷಿ ಹೊಂಡಕ್ಕೆ ನಾವು ಸಂಗ್ರಹಣೆ ಮಾಡ್ಕೊಂಡು ಒಂದೇ ಸರಿ ಎಲ್ಲ ಬೆಳೆಗಳಿಗೆ ನಾವು ಹಾಯಿಸ್ಕೊಂಡಾಗ ನಮಗೆ ನೀರಿನ ಒತ್ತಡ ಅಷ್ಟೊಂದು ಇರೋದಿಲ್ಲ. ಸೊ ಎಲ್ಲಾ ರೈತರು ಸಮೇತ ಈ ಕೃಷಿ ಭಾಗ್ಯ ಯೋಜನೆಯ ಅನುಕೂಲನ ಪಡ್ಕೋಬೇಕು. ನೀವು ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಒಂದು ಪಾಣಿ, ಒಂದು ಆಧಾರ್ ಕಾರ್ಡು,
ಒಂದು ಅರ್ಜಿ ಫಾರಮು ಮತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವರ್ಗದವರಾಗಿರೋ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟು ಇಷ್ಟನ್ನು ಕೊಟ್ಟು ನೀವು ಅನುಕೂಲ ಪಡ್ಕೋಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮಸ್ತೆ.